ವೆಲ್ಕಮ್ ಬ್ಯಾಕ್ ಟು ಕರ್ಲಿ ಡೈರೀಸ್. ನಾನು ಇವತ್ತೊಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀನಿ. ಇದು ಕೇರಳದ ಪಯ್ಯನೂರ್. ಸೊ ವೆಲ್ಕಮ್ ಟು ಪಯ್ಯನೂರ್. ಪಯ್ಯನೂರ್ಲಿಗೂ ಸ್ವಾಗತ. ಈ ವ್ಲಾಗ್ ನ ಸ್ಟಾರ್ಟ್ ಮಾಡಕ್ಕೆ ನಂಗೆ ತುಂಬಾ ಖುಷಿ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್. ಯಾಕೆಂದ್ರೆ ಇದು ಅಂತ ಸ್ಪೆಷಲ್ ವ್ಲಾಗ್. ಯಾಕೆಂದ್ರೆ ನಾನು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ತೆಯ್ಯಂನ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿದ್ದೀನಿ. ನಾನು ಎಕ್ಸ್ಪೀರಿಯನ್ಸ್ ಮಾಡೋದೇ ಎಲ್ಲ ಫುಲ್ ಅದ್ರದ್ದು ಹೇಗಿರುತ್ತೆ, ತೆಯ್ಯಂನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತೆಲ್ಲ ತೋರಿಸ್ತೀನಿ. ಕಮ್ ವಿತ್ ಮೀ ಟು ಎಕ್ಸ್ಪ್ಲೋರ್ ಅಂಡ್ ಎಕ್ಸ್ಪೀರಿಯನ್ಸ್ ದಿ ತೆಯ್ಯಂ. ಇಲ್ಲಿ ಬರೋ ಮುಂಚೆ ನಾನು ತುಂಬಾ ರಿಸರ್ಚ್ ಮಾಡಿ ಗೊತ್ತಿರೋದ್ರೆಲ್ಲ ತಿಳ್ಕೊಂಡು ನಿಮ್ಗೆ ತಿಳಿಸ್ತಾ ಇದೀನಿ. ಬಟ್ ಅದ್ರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆ, ಪ್ಲೀಸ್ ಫಾರ್ಗಿವ್ ಮೀ. ತೆಯ್ಯಂ ಅಂದ್ರೆ ದೇವ್ರು, ಗಾಡ್. ತೆಯ್ಯಂ ಅಂದ್ರೆ ವಿಷ್ಣುವಿನ 6ನೇ ರೂಪ ಅಂತಾರೆ. ಇಟ್ಸ್ ಆಲ್ಸೋ ನೋನ್ ಆಸ್ ಡಿಫರೆಂಟ್ ಫಾರ್ಮ್ ಆಫ್ ದುರ್ಗಾ ಕಾಳಿ. ವಿ ರೀಚ್ ಟೆಂಪಲ್ ಅರೌಂಡ್ 9 PM. ಪೀಪಲ್ ಗ್ಯಾದರ್ಡ್ ಇನ್ ಹ್ಯೂಜ್ ನಂಬರ್. ತುಂಬಾ ಜನ ಬರ್ತಾರೆ ಅಂತ ಗೊತ್ತಿತ್ತು, ಬಟ್ ಇಷ್ಟೊಂದು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕೊಲದಾರಿ, ದ ಪರ್ಸನ್ ಹೂ ಟ್ರಾನ್ಸ್ಫಾರ್ಮ್ಸ್ ಇಂಟು ತೆಯ್ಯಂ. ಮಾನವ ರೂಪದ ದೈವ ಅಂದ್ರೆ ತೆಯ್ಯಂ ಪರ್ಫಾರ್ಮ್ ಮಾಡೋರ್ನ ಕೊಲದಾರಿ ಅಂತಾರೆ. ನಾವು ಟೆಂಪಲ್ಗೆ ಹೋದಾಗ ಕೊಲದಾರಿ ಮೇಕಪ್ ಹಾಕೋ ಮುಂಚೆ ಮಾಡೋ ಪೂಜೆನ ಮಾಡ್ತಿದ್ರು. ಅದ್ರ ಸ್ವಲ್ಪ ಹೊತ್ತಿಗೆ ತೆಯ್ಯಂನ ಪ್ರೀ ರಿಚುವಲ್ಸ್ ಸ್ಟಾರ್ಟ್ ಆಯ್ತು. ಬಿಫೋರ್ ಎವ್ರಿ ತೆಯ್ಯಂ, ಪ್ರೀ ರಿಚುವಲ್ಸ್ ವಿಲ್ ಬಿ ಪರ್ಫಾರ್ಮ್ಡ್ ಬೈ ಕನ್ಸರ್ನ್ ಪರ್ಸನ್. ಇಟ್ ಮೈ ಬಿ ಹೆಡ್ ಆಫ್ ದ ಕಮ್ಯುನಿಟಿ ಆರ್ ದ ಪರ್ಸನ್ ಫಾಲೋಡ್ ಅಪ್ ಬೈ ದೇರ್ ಆನ್ಸೆಸ್ಟರ್ಸ್. ದಿಸ್ ಪ್ರೀ ರಿಚುವಲ್ಸ್ ಇಸ್ ಕಾಲ್ಡ್ ಅಸ್ ತೊಟ್ಟಂ. ಪ್ರತಿ ತೆಯ್ಯಂಗೂ ಮುಂಚೆ ಆ ಜನಾಂಗದ ಮುಖ್ಯಸ್ಥರು ಅಥವಾ ವಂಶ ಪಾರಂಪರಿಕವಾಗಿ ನೆಡ್ಸ್ಕೊಂಡ್ಬಂದಿರೋ ಮನೆಯವರು ಪ್ರೀ ರಿಚುವಲ್ಸ್ ನ ಮಾಡ್ತಾರೆ. ಹೇಗೆ ನಾವು ಯಾವುದೇ ಕೆಲಸದ ಮುಂಚೆ ದೇವರಿಗೆ ಪ್ರಾರ್ಥಿಸ್ತೀವೋ ಹಾಗೆ ಇವರು ದೇವರನ್ನ ಆಹ್ವಾನಿಸುವ ಮುನ್ನ ಅವರ ಆಚಾರ ವಿಚಾರ ಸಂಪ್ರದಾಯದ ತಕ್ಕಂತೆ ಪೂಜೆ ಮಾಡ್ತಾರೆ. ಅದನ್ನ ತೊಟ್ಟಂ ಅಂತ ಕರೀತಾರೆ. ಇದರಿಂದ ಕೊಲದಾರಿ ಪೂರ್ಣ ದೈವ ಆಗ್ತಾರೆ ಅನ್ನೋದು ನಂಬಿಕೆ. ಇಟ್ ಈಸ್ ಬಿಲೀವ್ ದಾಟ್ ಆಫ್ಟರ್ ತೊಟ್ಟಂ ದೈವ ವಿಲ್ ಬಿ ಇನ್ ಫುಲ್ ಫಾರ್ಮ್ ಟು ಪರ್ಫಾರ್ಮ್. ಇದು ವೆಲ್ಲಟಂ, a simpler form of ತೆಯ್ಯಂ. It is performed without elaborate makeup or costumes, with only a red headdress and a simple devotional songs accompanied by simple musicians. Till now, there are more than 450 types of ತೆಯ್ಯಂ documented. ನಮ್ಮ ಕರ್ನಾಟಕದ ತುಳುನಾಡಲ್ಲೂ ಇದೇ ತರದ ಭೂತಕೋಲನ ನೋಡಬಹುದು. ಭೂತಕೋಲ ಮತ್ತು ತೆಯ್ಯಂ ಆಚಾರ ವಿಚಾರಗಳು ಎಷ್ಟೊಂದು ಸಿಮಿಲರ್ ಇದೆ, ಬಟ್ ಅವೆರಡು ಸೇಮ್ ಅಲ್ಲ. We can see a similar kind in our Karnataka also, ತುಳುನಾಡು, that is ಭೂತಕೋಲ. Many cultures of ತೆಯ್ಯಂ and ಭೂತಕೋಲ are similar, but they are not same. ಪ್ರೀ ರಿಚುವಲ್ಸ್ ಆದ್ಮೇಲೆ ನಾವು ನೋಡಿದ ಫಸ್ಟ್ ತೆಯ್ಯಂ ಪೂಮಲ ಭಗವತಿದು. ಇದನ್ನ ಪೂಮಾರತನ್ ವೆಲ್ಲಟ್ಟಂ ಅಂತ ಸಹ ಕರೀತಾರೆ. ಸರ್ಕಲ್ ಅಲ್ಲಿ ಜಂಪ್ ಮಾಡ್ತಾ ಕೂಗ್ತಿರೋರು ವಲ್ಲಯಕ್ಕರ್. ಅಂದ್ರೆ ಅವರೆಲ್ಲ ತೆಯ್ಯಂನ ಕಂಪ್ಯಾನಿಯನ್ಸ್ ಅಥವಾ ಡಿವೋಟೀಸ್ ಅಥವಾ ನೋಡಕ್ ಬಂದಿರೋರು ಸಹ ಆಗಿರ್ತಾರೆ. ಅವರೆಲ್ಲ ಯಾಕಂಗ್ ಕೂಗ್ತಾ ಇದಾರೆ, ದೈವ ಯಾಕೆ ಅವ್ರಿಗೆ ಹೊಡಿತಾ ಇದೆ ಹೇಳ್ತೀನಿ. ಅದಕ್ಕೂ ಮುಂಚೆ ದೈವದ ಕತೆ ಕೇಳಿ. ಪೂಮಲಾ ದೇವಿ ಅವ್ರ ಫ್ರೆಂಡ್ಸ್ ಜೊತೆ ಒಂದ್ಸಲ ತುಂಬಾ ಹೂಗಳಿರೋ ಗಾರ್ಡನ್ ಅಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ಆಗ ಅವ್ರಿಗೆ ಒಂದು ಹೂವಿನ ಮೇಲೆ ಆಸೆ ಆಗುತ್ತೆ. ಅದನ್ನ ಕಿತ್ಕೊಳ್ಳೋಕೆ ಅಂತ ಹೋದಾಗ ಅಲ್ಲಿಯ ಡಿವೈನ್ ಗಾಡ್ಸ್ ತಡೀತಾರೆ. ಎಷ್ಟು ಕೇಳ್ಕೊಂಡ್ರು ಬಿಡಲ್ಲ. ಆಗ ಪೂಮಲಾ ದೇವಿ ಅದೇ ಹೂಗಳಲ್ಲಿ ಗಾಳಿಯ ರೂಪದಲ್ಲಿ ರೆಸ್ಟ್ ಮಾಡ್ತಿದ್ದಂತಹ ಶಿವನ ಸೃಷ್ಟಿಯ ಒಬ್ಬ ಗಾಡ್ ಹತ್ರ ಹೆಲ್ಪ್ ಕೇಳ್ತಾರೆ. ದೇವಿಯವ್ರನ್ನ ಪೂಮಾರತ ಎಂಬ ಹೆಸರಿಂದ ಕರೀತಾರೆ. ಮಲಯಾಳಮಲ್ಲಿ ಪೂ ಅಂದ್ರೆ ಫ್ಲವರ್ ಅಂಡ್ ಮಾರತನ್ ಅಂದ್ರೆ ವಿಂಡ್, ಗಾಳಿ. ಅವರು ಪೂಮಾಲಾಗೆ ಹೆಲ್ಪ್ ಮಾಡಿ ಪೂಮಾಲಾಗೆ ಒಬ್ಬ ಒಳ್ಳೆ ಕೇರಿಂಗ್ ಫ್ರೆಂಡ್ ಆಗ್ತಾರೆ. ನಂತರ ಪೂಮಾಲಾ ಹಾಗೂ ಪೂಮಾರತನ್ ಮಲ್ನಾಡ್ ನೋಡಕ್ಕೆ ಅಂತ ಭೂಮಿಗೆ ಬರ್ತಾರೆ. ಅವರು ವಿಶ್ವಕರ್ಮ ತಯಾರಿಸಿದಂತಹ ಒಂದು ಬೋಟ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ಅದು ಚೆರುವತ್ತೂರ್ನ ಒರಿಯಾರಾಗೆ ಬರುತ್ತೆ. ಒರಿಯಾರಾದ ದೇವರಾದ ವಿಷ್ಣುಮೂರ್ತಿ ಇವರಿಬ್ರನ್ನು ವೆಲ್ಕಮ್ ಮಾಡಿದ್ರಂತೆ. ನಂತರ ಅಲ್ಲಿಯ ಸೌಂದರ್ಯಕ್ಕೆ ಮನಸೋತು ಇಬ್ರು ಅಲ್ಲೇ ಉಳಿದುಕೊಳ್ಳೋಕೆ ಡಿಸೈಡ್ ಮಾಡಿದ್ರು ಅನ್ನೋದು ಮಿತ್. ದೈವದ ಕೈಯಲ್ಲಿ ರೌಂಡ್ ಆಗಿರೋದನ್ನ ಪಾರಿಜ ಅಂತಾರೆ. ದೈವ ಪಾರಿಜಾಯಿಂದ ಬೆನ್ನಿಗೆ ಹೊಡೆದ್ರೆ ಅದು ಆಶೀರ್ವಾದ ಅನ್ನೋದು ಇವರ ನಂಬಿಕೆ. ಹಾಗಾಗಿ ಇವರೆಲ್ಲ ದೈವನ ಇವ್ರ ಕಡೆ ಸೆಳೆಯೋದಕ್ಕೆ ಕಿರಿಚ್ತಾ ಜಂಪ್ ಮಾಡಿ ದೈವನ ರೇಗಿಸ್ತಿರ್ತಾರೆ. ದೈವ ಅವ್ರಿಗೆ ಹೊಡೆಯೋ ಮೂಲಕ ಆಶೀರ್ವಾದ ಮಾಡುತ್ತೆ. ತೆಯ್ಯಂನ ಕಣ್ಣಿಂದ ನೋಡೋಕೆ ಅದ್ಭುತವಾಗಿತ್ತು. ದೈವ ನೋಡ್ತಿದ್ರೆ ರೋಮಾಂಚನ ಆಗೋದು.
ಅಲ್ಲಿಯ ಎನ್ವಿರಾನ್ಮೆಂಟೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು. ಪ್ರತಿಯೊಂದು ಚಂದದ ಬೀಟಲ್ಲೂ ವೈಬ್ರೇಷನ್ಸ್ ಫೀಲ್ ಆಗ್ತಿತ್ತು. ಪೂಮಾಲ ಭಗವತಿ ತೆಯ್ಯಂ ಮುಗಿಯುವಷ್ಟರಲ್ಲಿ ಆಲ್ಮೋಸ್ಟ್ 1:30 ಆಗಿತ್ತು. ಎಲ್ಲ ಮುಗಿದ ಮೇಲೆ ದೈವ ಅಲ್ಲಿ ಬಂದಿರೋರಿಗೆಲ್ಲ ಆಶೀರ್ವಾದ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ತೆಯ್ಯಂನ ಪ್ರಿರಿಚುವಲ್ ಸ್ಟಾರ್ಟ್ ಆಯಿತು. ಮೇಲ್ ಡಾಮಿನೇಟೆಡ್. ಇಟ್ಸ್ ಪರ್ಫಾರ್ಮ್ ಬೈ ಮೇಲ್ಸ್ ಓನ್ಲಿ. ತೆಯ್ಯಂನ ನಾವು ಬರೀ ಗಂಡಸರು ಪರ್ಫಾರ್ಮ್ ಮಾಡೋದನ್ನ ಮಾತ್ರ ನೋಡ್ತೀವಿ. ಬಟ್ ಒನ್ ಎಕ್ಸೆಪ್ಷನಲ್ ಕೇಸು, ಒಂದೇ ಒಂದು, ದೇರ್ಸ್ ಓನ್ಲಿ ಒನ್ ತೆಯ್ಯಂ ವಿಚ್ ಇಸ್ ಪರ್ಫಾರ್ಮ್ ಬೈ ಫೀಮೇಲ್. ದ ಓನ್ಲಿ ತೆಯ್ಯಂ ಪರ್ಫಾರ್ಮ್ ಬೈ ಫೀಮೇಲ್ ಈಸ್ ದೇವಕೊಟ್ಟು ತೆಯ್ಯಂ. ದೇವಕೊಟ್ಟು ತೆಯ್ಯಂನ ಮಾತ್ರ ಫೀಮೇಲ್ ಪರ್ಫಾರ್ಮ್ ಮಾಡೋದನ್ನ ನಾವು ನೋಡೋದು. ದೇವಕೊಟ್ಟು ಟೆಂಪಲ್ ಅಲ್ಲಿ ಪ್ರತಿ 2 ವರ್ಷಕ್ಕೊಂದ್ಸಲಿ ನಡೆಯುತ್ತೆ. ನಂತರ ನಾವು ನೋಡಿದ್ದು ಕುರತಿ ಅಮ್ಮ ದೈವ. ಇದು ಮಳೆ ಬೆಳೆ ಎಲ್ಲರ ಕಷ್ಟ ಸುಖಕ್ಕಾಗಿ ಆಶೀರ್ವಾದ ಮಾಡುತ್ತೆ. ದೈವ ಹತ್ರ ಆಶೀರ್ವಾದ ತಗೋಬೇಕಾದ್ರೆ ನಮ್ಗೆ ಆಗುವಷ್ಟು ದಕ್ಷಿಣೆನ ಇಟ್ಟು ಆಶೀರ್ವಾದ ತಗೋಬೇಕು. ಹಾಗೆ ನಾನು ಕೂಡ ಆಶೀರ್ವಾದ ತಗೊಂಡೆ. ಅಂಡ್ ನನ್ಗೆ ದೈವ ಹೇಳಿದ್ದು, എങ്കിലും എങ്ങനെയാണ് ഈ പാതലാകമ്പറ ഉറക്കൊഴിഞ്ഞ് എന്നെ കാണുവാൻ നിലനിന്നോരല്ലേ? ആയത് പ്രകാരം എപ്പോഴും എങ്ങനെയാണ് എവിടെ ചെന്നാലും ബുദ്ധിമുട്ട് മനത്തിലേയും കൂടാതെ പ്രവടധാരമായിട്ട് കണ്ടെടുക്കാം. നോട്ടെടുത്ത് പോരാം. ಆ ಕ್ಷಣ ಮನಸ್ಸಿನ ಗೊಂದಲ ಎಲ್ಲ ದೂರ ಆಗಿತ್ತು. ಏನೋ ಒಂದು ನೆಮ್ಮದಿ. ದೈವ ಹೇಳಿದ್ದು ನನಗೆ ಏನೂ ಅರ್ಥ ಆಗಿರ್ಲಿಲ್ಲ. ಬಟ್ ನಿಂತಿದ್ದ ಜಾಗದಲ್ಲೇ ಕಳ್ದೋಗಿದ್ದಂತೂ ನಿಜ. ಭೂತಕೋಲ ಅಥವಾ ತೆಯ್ಯಂನ ನೋಡ್ಬೇಕು ಅನ್ನೋದು ನನ್ನ ತುಂಬಾ ವರ್ಷಗಳ ಆಸೆ ಆಗಿತ್ತು. ಆ ಆಸೆ ಇವಾಗ ಈಗ ಈಡೇರೋಕೆ ನಾನು ಪುಣ್ಯ ಮಾಡಿದ್ದೆ ಅನ್ನಿಸ್ತು. ತೆಯ್ಯಂ ಎಲ್ಲಾ ಟೈಮಲ್ಲೂ ನಡೆಯಲ್ಲ. ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗಿ ಮಾರ್ಚ್ ಎಂಡ್ ತನಕ ನಡೀತಾ ಇರುತ್ತೆ. ತೆಯ್ಯಂ ವಿಲ್ ಬಿ ಪರ್ಫಾರ್ಮ್ಡ್ ಇನ್ ತೆಯ್ಯಂ ಟೆಂಪಲ್ಸ್ ಆರ್ ಆನ್ಸೆಸ್ಟರ್ ಪ್ರಾಪರ್ಟೀಸ್. ತೆಯ್ಯಂನ ಎಲ್ಲಾ ಕಡೆ ಪರ್ಫಾರ್ಮ್ ಮಾಡಲ್ಲ, ಅದ್ರದ್ದು ಆದ ದೇವಸ್ಥಾನಗಳು ಮಾಡ್ತಾರೆ. ಇಲ್ಲ ಅಂದ್ರೆ ಅವರ ಪೂರ್ವಿಕರು ಆಚಾರ ವಿಚಾರವಾಗಿ ನಡೆಸ್ಕೊಂಡ್ ಬಂದಿರುವಂತಹ ಅವರ ಪೂರ್ವಿಕರ ಮನೆಯಲ್ಲಿ ಮಾತ್ರ ತೆಯ್ಯಂನ ಮಾಡ್ತಾರೆ. ನಾನು ನೋಡಕ್ ಬಂದಿರೋ ತೆಯ್ಯಂ ಕಂಟಿನ್ಯೂಸ್ 7 days ಎಲ್ಲ ಟೈಮಲ್ಲೂ ನಡೀತಾ ಇತ್ತು. ತೆಯ್ಯಂಗಳು ಎಷ್ಟೊಂದು ಹೀಗೆ ಸನ್ಸೆಟ್ ಆದಮೇಲೆ ಸ್ಟಾರ್ಟ್ ಆಗಿ ಮತ್ತೆ ಸನ್ರೈಸ್ ಆಗೋ ತನಕ ನಡೀತಾ ಇರುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ತೆಯ್ಯಂ ಫ್ಯಾಕ್ಟ್ಸ್ ಜೊತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಫಾರ್ ಕರ್ಲಿ ಡೈರೀಸ್.